ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿವಾದ, ನೀರು ಬಿಡುಗಡೆಗೆ ತಡೆ ಭಾಗ್ಯ ಸಿಗುತ್ತಾ? ಕೇಂದ್ರ ಜಲ ಸಚಿವರ ಭೇಟಿ ಸಕ್ಸಸ್ ಆಗುತ್ತಾ? ಕಟಕಟೆಯಲ್ಲಿ ಕಾವೇರಿ. ಇವತ್ತು ಕರ್ನಾಟಕದ ಪಾಲಿಗೆ ಮಹತ್ವದ ದಿನ. ಬಿಕಾಸ್ ಸುಪ್ರೀಂ ಕೋರ್ಟ್ ನಲ್ಲಿಂದು ಕಾವೇರಿ ವಿವಾದದ ಅರ್ಜಿಯ ವಿಚಾರಣೆ ನಡೆಯುತ್ತೆ. ನೀರು ಬಿಡುಗಡೆಗೆ ತಡೆ ಕೋರಿ ಕರ್ನಾಟಕ ಸಲ್ಲಿಸಿರುವಂತಹ ಅರ್ಜಿ, ಅದರ ವಿಚಾರಣೆ ನಡೆಯಲಿರುವಂಥದ್ದು. ಬೆಳಗ್ಗೆ 10:30ರಿಂದ 11 ಗಂಟೆಯ ಸುಮಾರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಇಂದು ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ರಾಜ್ಯದ ಸಂಸದರ ನಿಯೋಗ ಹೋಗಲಿರುವಂಥದ್ದು. ಸುಮಾರು 9ರಿಂದ 10 ಗಂಟೆಯ ಸಂದರ್ಭದಲ್ಲಿ ಭೇಟಿಯಾಗುವಂತ ಸಾಧ್ಯತೆ ಇರುವಂಥದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಧ್ಯಸ್ಥಿಕೆಗೆ ರಾಜ್ಯ ಸರ್ಕಾರ ಆಗ್ರಹಿಸ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಗೂ ಕೂಡ ಕಾಯ್ತಾ ಇದ್ದಾರೆ. ಸಿಎಂ, ಡಿಸಿಎಂ ಅವರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಅವರನ್ನ ಭೇಟಿ ಮಾಡಿ ಮಧ್ಯಸ್ಥಿಕೆಯನ್ನ ನೀವು ವಹಿಸಬೇಕು. ನೀವು ಮಧ್ಯಸ್ಥಿಕೆಯನ್ನ ವಹಿಸಿದ್ರೆ ಮಾತ್ರನೇ ನಮಗೆ ನ್ಯಾಯ ಸಿಗೋದು. ಈಗಿರುವಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನೀವೇ ಪರಿಹಾರವನ್ನ ಕೊಡಿಸಬೇಕು, ಅವರನ್ನು ಮನವೊಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಪ್ರೆಷರ್ ಅನ್ನ ಹಾಕುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಅಲ್ಲೇ ಇದ್ದಾರೆ, ದೆಹಲಿಯಲ್ಲೇ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಶಿವಪ್ರಸಾದ್. ಇವತ್ತು ಕರ್ನಾಟಕದ ಪಾಲಿಗೆ ತುಂಬಾ ಮಹತ್ವದ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಅರ್ಜಿ ವಿಚಾರಣೆ ನಡೆಯುವಂತ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನುವಂತ ಒಂದು ಆತಂಕ ಕೂಡ ಇರುವಂತದ್ದು. ಬಿಕಾಸ್ ನಮಗೆ ಸಿಗಬೇಕಾದಂತ ಒಂದು ನ್ಯಾಯ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದಲೂ ಕೂಡ ಸಿಗಲಿಲ್ಲ. ಈಗ ಫೈನಲ್ ನಮಗೆ ಕಾಯ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್ ನಿಂದನಾದ್ರೂ ನ್ಯಾಯ ಸಿಗುತ್ತಾ ಅಂತ. ಮತ್ತು ಒಂದ್ ಕಡೆ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿಯಾಗ್ಲಿಕ್ಕೂ ಕೂಡ ಸಜ್ಜಾಗಿದ್ದಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಇದೆಲ್ಲದ್ರ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಪೃಥ್ವಿ, ಏನು ಕಾವೇರಿ ವಿಚಾರವಾಗಿ ರಾಜ್ಯ ಸರ್ಕಾರ ಸದ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಒಂದು ಕಡೆ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ರೆ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಕದವನ್ನ ಕೂಡ ತಟ್ಟಿರುವಂತದ್ದು. ನಿನ್ನೆ ಇಡೀ ಸಂಪೂರ್ಣವಾಗಿ ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಶಿಫ್ಟ್ ಆಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಒಂದಷ್ಟು ಸಚಿವರು ನಿನ್ನೆ ಸರ್ವಪಕ್ಷ ಸಂಸದರ ಸಭೆಯನ್ನ ಕೂಡ ಕರೆದು ಅಲ್ಲಿ ರಾಜ್ಯ ಒಂದು ಕಾವೇರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸಬೇಕು, ರೈತರ ಒಂದು ನೆರವಿಗೆ ಒಂದು ಕೇಂದ್ರ ಬಿಜೆಪಿ ಸರ್ಕಾರ ಕೂಡ ಬರಬೇಕು. ಈ ಒಂದು ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಸದರ ಜೊತೆ ಒಂದು ಮನವಿಯನ್ನ ಕೂಡ ರಾಜ್ಯ ಸರ್ಕಾರ ಮಾಡಿಕೊಂಡಿರುವಂತದ್ದು. ನಿನ್ನೆ ಪ್ರಧಾನಿ ಮೋದಿ ಅವರ ಭೇಟಿಗೆ, ಜೊತೆಗೆ ಜಲಸಂಪನ್ಮೂಲ ಸಚಿವರ ಒಂದು ಭೇಟಿಗೂ ಕೂಡ ನಿನ್ನೆ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ನಿನ್ನೆ ಪ್ರಧಾನಿಯವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಪ್ರಹ್ಲಾದ್ ಜೋಶಿ ಅವರು ಜಲಶಕ್ತಿ ಒಂದು ಸಚಿವರ ಕೂಡ ಭೇಟಿಗೆ ಒಂದು ಅವಕಾಶವನ್ನ ಕೂಡ ಕೇಳಿದ್ರು. ಆದ್ರೆ ನಿನ್ನೆ 4 ಗಂಟೆಗೆ ಒಂದು ಭೇಟಿ ಆಗಬೇಕಾಗಿತ್ತು. ಆದ್ರೆ ರಾಜಸ್ಥಾನದಿಂದ ಹೊರಡುವಂತದ್ದು ಲೇಟ್ ಆದಂತಹ ಹಿನ್ನೆಲೆಯಲ್ಲಿ ನಿನ್ನೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಆದ್ರೆ ಇವತ್ತು ಭೇಟಿಯನ್ನ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಡಿಕೆ ಶಿವಕುಮಾರ್, ನೀರಾವರಿ ಸಚಿವರು ಕೂಡ ಹೇಳಿದ್ರು. ಮಧ್ಯರಾತ್ರಿ ಆದ್ರೂ ಕೂಡ ಪರವಾಗಿಲ್ಲ, ನಾವು ಅವರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ನಿನ್ನೆ ಅವಕಾಶ ಸಿಕ್ಕಿಲ್ಲ. ಸೊ ಇವತ್ತು ಕೇಂದ್ರ ಜಲಶಕ್ತಿ ಸಚಿವರನ್ನ ಕೂಡ ಭೇಟಿ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ಮೋದಿ ಅವರ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿದ್ದಾರೆ. ನಮಗೆ ಈಗ ಸಂಕಷ್ಟ ಸೂತ್ರ ಇನ್ನೂ ಕೂಡ ರಚನೆ ಆಗಿಲ್ಲ. ಇದೇ ಈಗ ಕರ್ನಾಟಕ ರಾಜ್ಯ ಕಾವೇರಿ ವಿಚಾರದಲ್ಲಿ ಸಂಕಷ್ಟಕ್ಕೆ ಸಿಲುಕೋದಕ್ಕೆ ಕಾರಣ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇವತ್ತು ತಾವು ಹೇಳಿದಾಗೆ ವಿಚಾರಣೆಗೆ ಬರ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಾದ್ರೂ ಕೂಡ ಇವರಿಗೆ ನ್ಯಾಯ, ಒಂದು ಕರ್ನಾಟಕಕ್ಕೆ ನ್ಯಾಯ ಸಿಗುತ್ತಾ ಅನ್ನುವಂತ ನಿರೀಕ್ಷೆಯಲ್ಲಿ ಕರ್ನಾಟಕ ಸರ್ಕಾರ ಕೂಡ, ಜೊತೆಗೆ ರೈತರು ಕೂಡ ಇರುವಂತದ್ದು. ಇದರ ಬೆನ್ನಲ್ಲೇ, ಇದರ ಜೊತೆಯಲ್ಲಿಯೇ ಪ್ರಧಾನಿಯವರು ಮಧ್ಯಸ್ಥಿಕೆಯನ್ನ ವಹಿಸಬೇಕು. ಯಾಕಂತಂದ್ರೆ ಎರಡೂ ರಾಜ್ಯಗಳ ಮುಖ್ಯಸ್ಥರನ್ನ ಕರೆದು ಮಾತುಕತೆಯನ್ನ ಮಾಡಿ, ಮಾತುಕತೆಯ ಮೂಲಕ ನಮ್ಮ ರಾಜ್ಯಕ್ಕೆ ನ್ಯಾಯವನ್ನ ಕೊಡಿಸಬೇಕು ಅನ್ನುವಂಥದ್ದು ಇವರ ಒಂದು ಬೇಡಿಕೆ. ಆದ್ರೆ ಬಿಜೆಪಿಯ ಕೇಂದ್ರ ಸಚಿವರು ಹೇಳುವಂತದ್ದು ಬೇರೆ. ಪ್ರಧಾನಿಯವರನ್ನ ಎಲ್ಲದಕ್ಕೂ ಕೂಡ ಮಧ್ಯಕ್ಕೆ ಎಳೆದು ತರಬೇಡಿ, ಇದು ಸುಪ್ರೀಂ ಕೋರ್ಟ್ ನಲ್ಲಿರುವಂತಹ ಮ್ಯಾಟರ್ ಆಗಿದೆ. ಜೊತೆಗೆ ತಮಿಳುನಾಡಿನಲ್ಲಿರುವಂತದ್ದು ಡಿಎಂಕೆ ಸರ್ಕಾರ. ಸೊ ತಮ್ಮ ಮೈತ್ರಿಕೂಟದ ಭಾಗವಾಗಿರುವಂತಹ ಪಕ್ಷ ಕೂಡ ಅದು. ತಾವು ಅವ್ರ ಜೊತೆಯಲ್ಲಿ ಮಾತನಾಡಬೇಕು. ಅದನ್ನ ಬಿಟ್ಟು ಪ್ರಧಾನಿಯವರ ಹತ್ರ ಬೊಟ್ಟು ಮಾಡಿದ್ರೆ ಏನ್ ಮಾಡೋದಕ್ಕೆ ಸಾಧ್ಯ ಅನ್ನುವಂತ ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿಕೆ ಶಿವಕುಮಾರ್, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂತದ್ದು ಅಂತಂದ್ರೆ ಸಂಕಷ್ಟ ಸೂತ್ರ ಇಲ್ಲದೆ ಇರುವಂತಹ ಕಾರಣ ಪ್ರಧಾನಿಯವರಿಗೆ ಅವಕಾಶ ಇದೆ. ಪ್ರಧಾನಿಯವರು ಎರಡೂ ರಾಜ್ಯದ
ಸಂಘದವರನ್ನ ಕೂರಿಸಿ ಮಾತುಕತೆಯನ್ನ ಮಾಡಿ ಕರ್ನಾಟಕದ ರೈತರ ಪರವಾಗಿ ಒಂದಷ್ಟು ನ್ಯಾಯವನ್ನ ಕೊಡಿಸಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಲ್ಲಿ ಈಗ ಆಲ್ರೆಡಿ ಕಾನೂನು ಹೋರಾಟಕ್ಕೂ ಕೂಡ ಸಿದ್ಧ. ಈ ತಮಿಳುನಾಡಿನ ಒಂದು ಏನು ವಾದ ಇದೆ ಅದಕ್ಕೆ ನಾವು ತಕರಾರು ಅರ್ಜಿಯನ್ನು ಕೂಡ ಸಲ್ಲಿಸೋದಕ್ಕೂ ನಮ್ಮ ತಂಡ ಸಿದ್ಧವಾಗಿದೆ ಅನ್ನುವಂತ ಮಾತನ್ನ ಕೂಡ ಈಗ ನೀರಾವರಿ ಸಚಿವರು ಹೇಳಿರುವಂತದ್ದು. ಎರಡು ಪ್ರಮುಖವಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಏನಾಗುತ್ತೆ ಅನ್ನೋದು, ಕೋರ್ಟ್ನಿಂದ ಆದ್ರೂ ಕೂಡ ಏನಾದ್ರು ನ್ಯಾಯ ಸಿಗುತ್ತಾ, ಅಥವಾ ಪ್ರಧಾನಿಯವರು ಮಧ್ಯಸ್ಥಿಕೆ ವಹಿಸ್ತಾರ, ಅಥವಾ ಜಲಸಂಪನ್ಮೂಲ ಸಚಿವರೇನಾದ್ರು ಕೂಡ ಕರ್ನಾಟಕದ ಪರವಾಗಿ ಏನಾದ್ರು ಕೂಡ ಒಂದು ಇತ್ಯರ್ಥ ಮಾಡುವಂತಹ ನಿಟ್ಟಿನಲ್ಲಿ ಮನಸ್ಸನ್ನ ಮಾಡ್ತಾರ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಕಾದು ನೋಡಬೇಕಾಗಿದೆ. ಇವತ್ತು ದೂರ ಆಗುತ್ತಾ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುವಂತ ವಿಚಾರಣೆಯ ಮುಖಾಂತರ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಕಾಸ್ ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪೇನೋ ಕೊಟ್ಟಿತ್ತು, ಫೈನಲ್ ವರ್ಡಿಕ್ಟ್ ಅನ್ನ. ಆದ್ರೆ ಸಂಕಷ್ಟದ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮಾತ್ರ, ಅದ್ರ ಬಗ್ಗೆ ಒಂದು ಪರಿಹಾರ ಅನ್ನುವಂಥದ್ದು ಇರಲಿಲ್ಲ, ಡಿಸ್ಟ್ರೆಸ್ ಫಾರ್ಮುಲಾ ಅನ್ನುವಂಥದ್ದೇ ಇರಲಿಲ್ಲ. ಸೊ ಹೀಗಾಗಿ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಆಗ್ರಹಿಸ್ತಾ ಇದೆ, ಡಿಸ್ಟ್ರೆಸ್ ಫಾರ್ಮುಲಾ ಅನ್ನುವಂಥದ್ದು ಬೇಕು ಅನ್ನುವಂಥದ್ದು. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದ್ ಕಡೆ ಕೇಳಿದಷ್ಟು ನೀರನ್ನ ಬಿಟ್ಟಿಲ್ಲ ಅಂತ ಹೇಳಿದ್ರು ಸಿಎಂ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ. ತಮಿಳುನಾಡಿಗೆ ಕೇಳಿದಷ್ಟು ನೀರನ್ನ ಬಿಟ್ಟಿಲ್ಲ ಅಂತ ಸರ್ಕಾರ ಹೇಳ್ತಾರೆ. ನಿನ್ನೆ ಮುಖ್ಯಮಂತ್ರಿಗಳ ಅಧಿಕೃತ ಸ್ಟೇಟ್ಮೆಂಟ್, ರಾಜ್ಯದ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್, ಕೇಳಿದಷ್ಟು ನೀರು ಬಿಟ್ಟಿಲ್ಲ ನಾವು ಅಂತ ಹೇಳಿದ್ರು. ಕಾವೇರಿ ಪ್ರಾಧಿಕಾರ ಹೇಳಿದಂತೆ ನೀರು ಬಿಟ್ಟಿಲ್ಲ ಅಂತ ಸಿಎಂ ಹೇಳಿದ್ರು ನಿನ್ನೆ. ಆದರೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತ ದಾಖಲೆನೇ ಬೇರೆ. ಜುಲೈ 25ರಿಂದ ಸೆಪ್ಟೆಂಬರ್ 12ರ ತನಕ ಬಿಡಬೇಕಾಗಿದ್ದಂತ ನೀರು 2,91,000 ಕ್ಯೂಸೆಕ್ ನೀರು. ಪ್ರಾಧಿಕಾರ ಹೇಳಿದ್ದು ಕೂಡ 2,91,000 ಕ್ಯೂಸೆಕ್ ನೀರು. ಆದರೆ ಕರ್ನಾಟಕ ಬಿಟ್ಟಿರೋದು ಎಷ್ಟು ಗೊತ್ತಾ? 3,10,404 ಕ್ಯೂಸೆಕ್ ನೀರು. ಅಂದ್ರೆ 19,000 ಕ್ಯೂಸೆಕ್ ನೀರು ಹೆಚ್ಚುವರಿಯಾಗಿ ಬಿಟ್ಟಿದ್ದಾರೆ. ಹೆಚ್ಚುವರಿಯಾಗಿ 19,000 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ ತಮಿಳುನಾಡಿಗೆ. ಆದ್ರೆ ಮುಖ್ಯಮಂತ್ರಿಗಳು ನಮಗೆ ಹೇಳಿಕೆಯನ್ನ ಕೊಡಬೇಕಾದ್ರೆ ಅವ್ರು ಕೇಳಿದಷ್ಟು ನಾವು ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರು. ಇದು ಯಾವ ರೀತಿಯಾಗಿ ಕೇಳಿದಷ್ಟು ನೀರು ಬಿಟ್ಟಿಲ್ಲ ಅಂತ, ಯಾವ ಕಾರಣಕ್ಕೆ, ಯಾವ ಉದ್ದೇಶದಿಂದ ಹೇಳಿದ್ರು ಮುಖ್ಯಮಂತ್ರಿಗಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಬಗ್ಗೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತ ದಾಖಲೆಯೂ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಸೊ ಹೀಗಾಗಿ ಹಂಗೆ ಇರಬಹುದೇನೋ ಅನ್ಕೊಂಡು ನಾವು ಕೂಡ ಅದ್ರ ಬಗ್ಗೆ ನೋಡಿದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದಾರಲ್ಲ, ಅದ್ರಲ್ಲಿ ಒಂದು ಡೀಟೇಲ್ಸ್ ಇದೆ, ಎಷ್ಟು ಬಿಡಬೇಕಾಗಿತ್ತು, ರಾಜ್ಯ ಸರ್ಕಾರ ಎಷ್ಟು ಬಿಟ್ಟಿದೆ ಅಂತ. ಅದರಲ್ಲಿ ಹೆಚ್ಚುವರಿಯಾಗಿ ಇನ್ನು 19,000 ಕ್ಯೂಸೆಕ್ ನೀರನ್ನ ಬಿಟ್ಟಿದೆ ರಾಜ್ಯ ಸರ್ಕಾರ. ನೋಡೋಣ ನಿನ್ನೆ ಮುಖ್ಯಮಂತ್ರಿಗಳು ಏನ್ ಮಾತನಾಡಿದ್ರು ಅಂತ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಬಿಟ್ವೀನ್ ಯು ಅಂಡ್ ಮೀ ಪಾಲನೆ ಮಾಡಿಲ್ಲ, ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳ್ತೀವಿ. ಮುಖ್ಯಮಂತ್ರಿ ಅಂತ ಹೇಳೋದಕ್ಕಾಗಂಗಿಲ್ಲ ಅಂತ ಕ್ಯಾಮರಾ ಈಗ ಏನ್ ಹೇಳ್ಬೇಕಾಗುತ್ತೆ ನೋಡಿ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಬಿಟ್ವೀನ್ ಯು ಅಂಡ್ ಮೀ ಪಾಲನೆ ಮಾಡಿಲ್ಲ, ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳ್ತೀವಿ. ಮುಖ್ಯಮಂತ್ರಿ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಬಿಟ್ವೀನ್ ಯು ಅಂಡ್ ಮೀ ಅಂತ ಹೇಳಿದ್ರು. ಅಲ್ಲಿ ಅವರಿಬ್ಬರೇ ಅಲ್ಲ ಇರೋದು, ಮಾಧ್ಯಮದವರು ಮತ್ತೆ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ. ಅದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಾ ಇತ್ತು. ಆ ರೆಕಾರ್ಡ್ ಇಡೀ ರಾಜ್ಯದಾದ್ಯಂತ ಜನ ನೋಡುವಂತಾಗಿತ್ತು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತ ಅಫಿಡವಿಟ್ ನಲ್ಲಿ ಇರುವಂತ ಲೆಕ್ಕ ಬೇರೆ ಬೇರೆ ತೋರಿಸ್ತಾ ಇದೆ. ಗೊತ್ತಿಲ್ಲ ಯಾವ ರೀತಿಯಾಗಿ ಇದಕ್ಕೆ ಈಗ ಉತ್ತರಿಸ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಮುಂದಿನ ಸುದ್ದಿ ಹೋಗೋಣ. ಕಾವೇರಿ ನೀರಿಗಾಗಿ ಇಂದು ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕಲಾಗ್ತದೆ. ಕರವೇ ನಾರಾಯಣಗೌಡ ಬಣದಿಂದ ಇಂದು ಮುತ್ತಿಗೆಯನ್ನ ಹಾಕಲಾಗ್ತದೆ. ಮಧ್ಯಾಹ್ನ 12 ಗಂಟೆಗೆ ಮುತ್ತಿಗೆ ಹಾಕಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇನ್ನು ತಮಿಳುನಾಡಿಗೆ ನೀರು ಬಿಡುಗಡೆ ಸಂಬಂಧ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತ ಪ್ರವೀಣ್ ಶೆಟ್ಟಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸಂಸದರು ಪ್ರಧಾನಿ ಮೇಲೆ ಒತ್ತಡವನ್ನು ಹೇರಬೇಕು, ನೀರು ನಿಲ್ಲಿಸದಿದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಕಾವೇರಿ ಪ್ರಾಧಿಕಾರದ ಕರೆ ಬಂದ ತಕ್ಷಣ, ಆರ್ಡರ್ ಬಂದ ತಕ್ಷಣ ಏಕಾಏಕಿ ರಾತ್ರಿ 5,000 ಕ್ಯೂಸೆಕ್ ನೀರನ್ನು ಬಿಡ್ತಾ ಇರೋದು ಕನ್ನಡಿಗರಿಗೆ ಮಾಡಿದ ಮಹಾದ್ರೋಹ. ಇಲ್ಲಿರುವಂತಹ ಲೋಕಸಭಾ ಸದಸ್ಯರು ಮತ್ತೆ ರಾಜ್ಯ ಸರ್ಕಾರ ಈ ಕೂಡಲೇ ನೀರನ್ನು ನಿಲ್ಲಿಸಬೇಕಂತ ಒತ್ತಾಯವನ್ನು ಮಾಡ್ತಾ ಇದೆ. ಮುಂದಿನ ಸುದ್ದಿ ಹೋಗೋಣ. ಲೋಕಸಭೆ ಎಲೆಕ್ಷನ್ ಬಿಜೆಪಿ ಜೆಡಿಎಸ್ ಮೈತ್ರಿ. ದೆಹಲಿಯಲ್ಲಿ ದಳಪತಿಗಳು ಹಿಂದೆ ಸೀಟ್ ಹಂಚಿಕೆ ಫೈನಲ್ ಆಗುತ್ತಾ? ಜೆಡಿಎಸ್ ಕೇಳಿರೋದೆಷ್ಟು ಸೀಟು, ಬಿಜೆಪಿ ಕೊಡೋ ಸೀಟು ಎಷ್ಟು? ಹಿಂದೆ ಮೈತ್ರಿ ಫೈನಲ್. ಲೋಕಸಭೆ ಚುನಾವಣೆಗೆ ಈ ಬಾರಿನೂ ಕೂಡ ರಾಜ್ಯದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷದ ನಡುವೆ ಮೈತ್ರಿ ಆಗ್ತದೆ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಆಗಿತ್ತು, ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಆಗ್ತಾ ಇದೆ.
ಈ ಸಂದರ್ಭದಲ್ಲಿ ಎಷ್ಟೆಷ್ಟು ಸೀಟನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ತೀವ್ರ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಇದು ಇವತ್ತು ಫೈನಲ್ ಆಗುತ್ತಾ ಅನ್ನುವಂಥ ಕುತೂಹಲ ಬ್ರೇಕ್ ಬೀಳುತ್ತಾ ಕಾದ್ ನೋಡ್ಬೇಕು. ಇದು ದೆಹಲಿಗೆ ತೆರಳ್ತಾ ಇದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಜೊತೆ ಮಾತುಕತೆಯನ್ನ ಮಾಡಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಭೇಟಿಯಾಗಿಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲೇ ಇದ್ದಾರೆ JDS ವರಿಷ್ಠರಾಗಿರುವಂತ HD ದೇವೇಗೌಡರು. ಬಿಕಾಸ್ ವಿಶೇಷ ಅಧಿವೇಶನ ಬೇರೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಅಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು JDS ಮತ್ತು ಬಿಜೆಪಿ ನಡುವಿನ ಮೈತ್ರಿಯ ಸಂದರ್ಭದಲ್ಲಿ ಎಷ್ಟು ಸೀಟು ಹಂಚಿಕೆ ಅನ್ನುವಂಥದ್ರ ಬಗ್ಗೆ ಇವತ್ತೊಂದು ಫೈನಲ್ ಟಾಕ್ ಆಗುವಂತ ಸಾಧ್ಯತೆ ಇದೆ. HD ದೇವೇಗೌಡರು ಅಲ್ಲೇ ಇರುವಂತ ಹಿನ್ನೆಲೆಯಲ್ಲಿ ಹಿಂದೆ ಲೋಕಸಭೆ ಸೀಟ್ ಹಂಚಿಕೆ ಮಾತುಕತೆ ಫೈನಲ್ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. JDS 6 ಸೀಟನ್ನ ಕೇಳಿದೆ ಅಂತ ಹೇಳಲಾಗ್ತದೆ. ಬಿಜೆಪಿ 4 ಸೀಟನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ನೋಡ್ಬೇಕು, ಕಾದ್ ನೋಡ್ಬೇಕು ಎಷ್ಟು ಸೀಟು ಫೈನಲೈಸ್ ಮಾಡಿ JDSಗೆ ಬಿಟ್ಕೊಡ್ಲಾಗುತ್ತೆ. ಅದರಲ್ಲೂ ಅದು ಯಾವ ಕ್ಷೇತ್ರಗಳಾಗಿರ್ತವೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಬೆಂಗಳೂರಿನಲ್ಲಿ ಟೆಕ್ಕಿ ಒಬ್ಬನಿಂದ ಲವ್ ಜಿಹಾದ್ ಮಾಡಲಾಗ್ತಾ ಇತ್ತು ಅನ್ನುವಂತ ಆರೋಪವನ್ನ ಮಾಡಲಾಗಿದೆ. ಮದುವೆ ಹೆಸರಿನಲ್ಲಿ ಮತಾಂತರ ಮಾಡಲಿಕ್ಕೆ ಪ್ರಯತ್ನಿಸಿದ್ದಂತ ಆರೋಪ ಇದೆ. ದೈಹಿಕ ಸಂಪರ್ಕವನ್ನು ಬೆಳೆಸಿ ಬಳಿಕ ಮತಾಂತರಕ್ಕೆ ಯತ್ನವನ್ನ ಮಾಡಿದಂತ ಆರೋಪ. ಕಾಶ್ಮೀರ ಮೂಲದ ಮೋಜಿಫ್ ಅಶ್ರಫ್ ಬೇಗ್ ವಿರುದ್ಧ ದೂರು ದಾಖಲಾಗಿದೆ. ಹೆಬ್ಬಗೋಡಿ ಠಾಣೆಯಲ್ಲಿ ಅಶ್ರಫ್ ಬೇಗ್ ವಿರುದ್ಧ FIR ಅನ್ನ ಮಾಡಲಾಗಿದೆ. ಮದುವೆ ಆಗೋಣ ಅಂತ ಹೇಳಿ ಮೋಸ ಮಾಡಿದ್ದಾನೆ ಅನ್ನುವಂತ ಆರೋಪ. ಮದುವೆ ಆಗೋದಾಗಿ ಹೇಳಿ ಸಂಪರ್ಕವನ್ನ ಬೆಳೆಸಿ ಬಳಿಕ ವಂಚನೆಯನ್ನ ಮಾಡಿದ್ದಾನಂತೆ. ಬೆದರಿಕೆ ಕೂಡ ಹಾಕಿದ್ನಂತೆ. ನೊಂದ ಯುವತಿಯಿಂದ ದೂರನ್ನ ಕೊಡಲಾಗಿದೆ. ಆರೋಪಿ ಪತ್ತೆಗಾಗಿ ಕಾಶ್ಮೀರಕ್ಕೆ ತೆರಳಿದಂತ ಹೆಬ್ಬಗೋಡಿ ಪೊಲೀಸರ ತಂಡ ಎಲೆಕ್ಟ್ರಾನಿಕ್ ಸಿಟಿಯ ಪ್ರತಿಷ್ಠಿತ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಯುವಕ ಯುವತಿ ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಲವ್ ಮಾಡಿ ಮದುವೆ ಆಗಿ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳಿ ಮತಾಂತರ ಮಾಡಿ ಮೋಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಇದು ಕೆಲಸದ ವೇಳೆ ಯುವತಿಗೆ ಪರಿಚಯವಾಗಿದ್ದಂತ ಕಾಶ್ಮೀರಿ ಯುವಕ ಮೋಜಿಫ್ ಅಶ್ರಫ್ ಬೇಗ್ ಈ ಬಗ್ಗೆ ಮೊದಲು ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬೆಂಗಳೂರಿನ ಶಿಕಾರಿಪಾಳ್ಯದಲ್ಲಿ ವಾಸವಿದ್ದಂತ ಮೋಜಿಫ್ ಅಶ್ರಫ್ ಬೇಗ್ ಪೊಲೀಸರ ಸ್ಥಳ ಪರಿಶೀಲನೆ ವೇಳೆ ಹೆಬ್ಬಗೋಡಿ ವ್ಯಾಪ್ತಿಯಲ್ಲಿ ನಡೆದಿದ್ದಂತ ಕೃತ್ಯ ಇದು. ನಂತರ ಪ್ರಕರಣ ಹೆಬ್ಬಗೋಡಿ ಠಾಣೆಗೆ ವರ್ಗಾಯಿಸಿದ ಬೆಳ್ಳಂದೂರು ಪೊಲೀಸರು ಯುವತಿ ಹೇಳಿಕೆ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಪೊಲೀಸರು. IPC ಸೆಕ್ಷನ್ 506, 34, 376, 377, 420, 417 ಹಾಗೂ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ರಕ್ಷಣಾ ಕಾಯ್ದೆ 2022ರ ಅಡಿ FIR ದಾಖಲು ಮಾಡಲಾಗಿದೆ. ಲವ್ ಈಸ್ ಬ್ಲೈಂಡ್ ಅಂತೀವಲ್ಲ, ಈ ಲವ್ ಹೆಸರಲ್ಲೇ ಇದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಮತಾಂತರ ಮಾಡಿ ಯಾಮಾರಿಸ್ಬಿಟ್ಟು ಇನ್ನೊಂದು ರೀತಿಯಲ್ಲಿ ಕಿರುಕುಳ ಕೊಡುವಂತ ಪ್ರಯತ್ನ ಸಾಕಷ್ಟು ಆಗಿರುವಂಥದ್ದನ್ನ ನೋಡಿದ್ದೀವಿ. ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾನೆ ಇರುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕು ಅನ್ನುವಂಥ ಆಗ್ರಹ ಸಾಕಷ್ಟು ಬಾರಿ ಕೇಳಿ ಬಂದರೂ ಕೂಡ ಅದಂಗೆ ಆಶ್ವಾಸನೆಯಾಗಿ ಮುಂದುವರಿತಾ ಇದೆ. ಅದು ಆಶ್ವಾಸನೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಮತಾಂತರದ ಹೆಸರಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಕಿರುಕುಳ ಕೂಡ ಆಗ್ತಾ ಇದೆ. ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಾದ ನಂತರ ಇದು ಆ್ಯಕ್ಚುಲಿ ವ್ಯಾಪ್ತಿಯ ಆಧಾರದ ಮೇಲೆ ಅದು ಬೆಂಗಳೂರು ಸಿಟಿಯಿಂದ ಬೆಂಗಳೂರು ಡಿಸ್ಟಿಕ್ಕಿಗೆ ಟ್ರಾನ್ಸ್ಫರ್ ಆಗ್ತದೆ. ಹೀಗಾಗಿ ನಾವು ದಿನಾಂಕ 14ರಂದು ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದೀವಿ. ಆರೋಪಿ ಇದರಲ್ಲಿ ಒಬ್ಬನೇ ಆರೋಪಿ, ಅವನು ಜಮ್ಮು ಕಾಶ್ಮೀರದಲ್ಲಿದ್ದಾನೆ ಅಂತೇಳಿ ಮಾಹಿತಿ ಇದೆ. ನಮ್ಮ ತಂಡವನ್ನು ಸಹಿತ ನಾವು ಕಳಿಸಿದ್ದೀವಿ ಹೆಚ್ಚಿನ ಮಾಹಿತಿಯನ್ನು ತರಲಿ ಮೇಲೆ ಒಂದು ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಈ ಪರಿಚಯ ಲವ್ ಆಗಿ ಅದಾದ್ಮೇಲೆ ಮದುವೆ ಆಗ್ತೀನಿ ಅಂತೆಲ್ಲ ಮೋಸವನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಮತಾಂತರ ಮಾಡುವಂತ ಪ್ರಯತ್ನ ಕೂಡ ಆಗಿರುವಂತದ್ದು. ಎಷ್ಟು ವರ್ಷಗಳಿಂದ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ರಂತೆ, ಎಷ್ಟು ವರ್ಷಗಳ ಪರಿಚಯ, ಯಾವಾಗ ಯಾಮಾರಿಸಿರುವಂತದ್ದು ಇವನು, ಏನಂತ ದೂರು ದಾಖಲಾಗಿದೆ, ಆತನನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ಮುಂದಾಗಿದ್ದಾರೆ ಅಂತ?
ಪೃಥ್ವಿ ಅಶ್ರಫ್ ಬೇಗ್ ಎನ್ನುವಂತಹ ಯುವಕ ಏನಿದ್ದಾನೆ ಈತ ಮೂಲತಃ ಕಾಶ್ಮೀರದವನು. ಕಾಶ್ಮೀರದ ಈ ಒಂದು ಯುವಕ ಬೆಂಗಳೂರಿನ ಐಟಿ ಕಂಪನಿಯಲ್ಲಿ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಐಟಿ ಕಂಪನಿಯೊಂದರಲ್ಲಿ ಕೆಲಸವನ್ನು ಕೂಡ ಮಾಡ್ತಿರ್ತಾನೆ. ಈ ಒಂದು ಸಮಯದಲ್ಲಿ ಅಲ್ಲಿ ಒಂದು ಯುವತಿ ಕೂಡ ಅಷ್ಟೇ ಪರಿಚಯ ಆಗ್ತಾಳೆ. ಪರಿಚಯ ಅಂತ ಬಳಿಕ ಆಕೆಯನ್ನ ಪ್ರೀತಿ ಮಾಡುವಂತ ಒಂದು ನಾಟಕವನ್ನು ಕೂಡ ಮಾಡ್ತಾನೆ. ಜೊತೆಗೆ ಆಕೆಯ ಜೊತೆ ದೈಹಿಕವಾಗಿ ಸಂಪರ್ಕವನ್ನು ಕೂಡ ಬೆಳೆಸ್ತಾನೆ. ಇದಾದಂತಹ ಬಳಿಕ ಆಕೆಯನ್ನ ಮತಾಂತರ ಆಗುವಂತೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಒತ್ತಾಯವನ್ನು ಕೂಡ ಮಾಡ್ತಿರ್ತಾನೆ. ಯಾಕಂದ್ರೆ ಪ್ರೀತಿಯಾದಂತಹ ಬಳಿಕ ದೈಹಿಕವಾಗಿ ಆಕೆಯನ್ನ ಬಳಸಿಕೊಂಡು ಮದುವೆ ಆಗುವಂತ ಸಂದರ್ಭದಲ್ಲಿ ಮತಾಂತರ ಆದ್ರೆ ಮಾತ್ರ ನಾನು ಮದುವೆಯನ್ನು ಆಗ್ತೀನಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿರ್ತಾನೆ. ಜೊತೆಗೆ ಸುಮಾರು 1-1.5 ವರ್ಷದ ಕಾಲ ಆಕೆಯನ್ನ ಮತಾಂತರ ಮಾಡುವಂತೆ ಒತ್ತಾಯವನ್ನು ಕೂಡ ಮಾಡ್ತಿರ್ತಾನೆ. ಇದರಿಂದ ನೊಂದಂತಹ ಒಂದು ಯುವತಿ ನೇರವಾಗಿ ಹೋಗಿ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾರೆ. ಆದ್ರೆ ಬೆಳ್ಳಂದೂರು ಪೊಲೀಸರು ಸ್ಥಳ ಮಹಾಜರಿಗೆ ಅಂತ ಹೋದಂತ ವೇಳೆಯಲ್ಲಿ ಆ ಸ್ಥಳ ಮಹಾಜರು ಸ್ಥಳ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ದೂರನ್ನ ಪಡ್ಕೊಂಡು ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಆದಂತಹ ಬಳಿಕ ಯಾವಾಗ ಆತನ ಮೇಲೆ ದೂರು ದಾಖಲಾಯಿತೋ ಇಮಿಡಿಯೇಟ್ ಆಗಿ ಪೊಲೀಸರು ಆತನಿಗೋಸ್ಕರ ಹುಡುಕಾಟವನ್ನು ಮಾಡ್ತಾರೆ. ಕಂಪನಿಗೆ ಹೋಗಿ ವಿಚಾರಣೆಯನ್ನು ಮಾಡ್ತಾರೆ. ಆದ್ರೆ ಆತನ ಮೇಲೆ ದೂರು ದಾಖಲಾಗ್ತಿದ್ದಂತೆ ಆತ ಈಗಾಗಲೇ ನಾಪತ್ತೆ ಆಗಿದ್ದಾನೆ. ಜೊತೆಗೆ ಆತನ ಮೊಬೈಲ್ ನ ಟವರ್ ಲೊಕೇಶನ್ ನ ಜಾಡು ಹಿಡಿದಂತ ಹೋದಂತ ಟೈಮ್ ನಲ್ಲಿ ಅದು ಕಾಶ್ಮೀರದಲ್ಲಿ ಕೂಡ ತೋರಿಸ್ತಾ ಇರುವಂತದ್ದು. ಆದ್ರೂ ಕೂಡ ಅಷ್ಟೇ ಹೆಬ್ಬಗೋಡಿ ಪೊಲೀಸರು ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಓರ್ವ ಯುವತಿಯನ್ನ ಮತಾಂತರ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾನೆ. ಅದು ಕೂಡ ಅಷ್ಟೇ ಪ್ರೀತಿಯ ಒಂದು ನಾಟಕ ಮಾಡಿ ಕೇವಲ ಈ ಒಂದು ಯುವತಿಗೆ ಅಥವಾ ಬೇರೆ ಬೇರೆ ಯುವತಿಯವರಿಗೂ ಕೂಡ ಇದೇ ರೀತಿಯಂತ ಒಂದು ವಂಚನೆಯನ್ನ ಮಾಡಕ್ಕೆ ಮುಂದಾಗಿದ್ದಾನೆ ಅನ್ನುವಂಥದ್ದು ಈಗಾಗಲೇ ಮೂಡಿರುವ ಒಂದು ಅನುಮಾನ. ಇದೇ ಕಾರಣಕ್ಕೋಸ್ಕರ ಹೆಬ್ಬಗೋಡಿ ತಂಡ ಪೊಲೀಸರು ಕೂಡ ಈಗಾಗಲೇ ಕಾಶ್ಮೀರದಲ್ಲಿ ಬೀಡಿ ಬಿಟ್ಟಿರುವಂತದ್ದು. ಆ ಒಂದು ಯುವಕನಿಗೋಸ್ಕರ ತೀವ್ರ ಹುಡುಕಾಟವನ್ನು ಮಾಡ್ತಾರೆ. ಜೊತೆಗೆ ಯುವತಿಯಿಂದಲೂ ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಆತ ಯಾವ ರೀತಿಯಾಗಿ ಪರಿಚಯ ಆದ ಮತ್ತು ಆತ ಮತಾಂತರ ಮಾಡುವಂತ ಸಲುವಾಗಿ ಏನೆಲ್ಲಾ ವಿಚಾರಗಳನ್ನ ಆಕೆಯ ಜೊತೆ ಮಾತನಾಡಿದ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಚೈತ್ರಾ ಅಂಡ್ ಗ್ಯಾಂಗ್ನಿಂದ 5 ಕೋಟಿ ಡೀಲ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದ್ದು ಪ್ರಕರಣದಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಈಗ ಇದೇ ಹಡಗಲಿ ಹಾಲಶ್ರೀ ಮಠದಲ್ಲೇ ಕಂತೆ ಹಣ ಪತ್ತೆ ಆಗಿರುವಂತದ್ದು. ಹಾಲಶ್ರೀ ಸ್ವಾಮಿ ಮೇಲೆ ಇರುವಂತ ಆರೋಪ ಅಂದ್ರೆ 1.5 ಕೋಟಿ ಹಣವನ್ನ ಪಡ್ಕೊಂಡಿದ್ದಾರೆ, ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಈಗ ಹಾಲಶ್ರೀ ವಾಸ ಮಾಡ್ತಾ ಇದ್ದಂತ ಸ್ಥಳದಲ್ಲೇ 56 ಲಕ್ಷ ರೂಪಾಯಿ ಸಿಕ್ಕಿರುವಂತದ್ದು. 56 ಲಕ್ಷ ರೂಪಾಯಿ ಹಣದ ಬ್ಯಾಗ್ ಪತ್ತೆ ಆಗಿದೆ. ಕೇಸ್ ಬೆಳಕಿಗೆ ಬರ್ತಾ ಇದ್ದಂತೆ ಹಣ ಸಮೇತ ಸ್ವಾಮೀಜಿ ಮೈಸೂರಿಗೆ ಹೋಗಿದ್ರು. ಇನ್ನು ಮೈಸೂರಿನತ್ತ ಹೋಗುವಾಗ ಸ್ವಾಮೀಜಿ ವಕೀಲರೊಬ್ಬರ ಮನೆಯಲ್ಲಿ ಹಣದ ಬ್ಯಾಗ್ ಇಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ವಕೀಲರಿಗೂ ಗೊತ್ತಾಗದ ಹಾಗೆ ಚಾಲಕನ ಮೂಲಕ ವಕೀಲರ ಕಚೇರಿಗೆ ಹಣದ ಬ್ಯಾಗ್ ಅನ್ನ ತಲುಪಿಸಿ ಸ್ವಾಮೀಜಿ ಕಳ್ಳಾಟವನ್ನ ಆಡಿದ್ರಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿರುವಂತ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜು, ಈಗ ಹಾಲಶ್ರೀ ನಿವಾಸದಲ್ಲಿ ಅಂದ್ರೆ ಅವರು ಉಳ್ಕೊಳ್ತಾ ಇದ್ದಂತಹ ಒಂದು ಮಠದಲ್ಲಿ 56 ಲಕ್ಷ ರೂಪಾಯಿ ಮತ್ತು ಒಂದ್ ಕಡೆ ಈಗ ಆಲ್ರೆಡಿ ಚೈತ್ರ 3.5 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ತತ್ರ 2 ಕೋಟಿ ಮೇಲೆ ಹೆಚ್ಚುವರಿಯಾಗಿ ಈಗ ಆಲ್ರೆಡಿ ರಿಕವರ್ ಆಗಿರುವಂತದ್ದು. ಈಗ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಇವತ್ತು? ಈ ಎಲ್ಲರನ್ನೂ ಕೂಡ ಯಾರನ್ನೆಲ್ಲ ಬಂಧಿಸಲಾಗಿದೆ, ವಶಕ್ಕೆ ಪಡೆಯಲಾಗಿದೆ, ಅವ್ರನ್ನೆಲ್ಲ ಯಾವ ರೀತಿಯಾಗಿ ವಿಚಾರಣೆ ಮಾಡಲಾಗುತ್ತೆ ಅಂತ? ಪೃಥ್ವಿ, ಗೋವಿಂದ ಬಾಬು ಪೂಜಾರಿ ಕೊಟ್ಟಂತಹ ದೂರಿನಲ್ಲಿ 5 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಅದರಲ್ಲಿ 1.5 ಕೋಟಿ ಹಾಲಶ್ರೀ ಸ್ವಾಮೀಜಿ ಅವರಿಗೆ ಹೋಗಿದೆ. ಉಳಿದಂತಹ 3.5 ಕೋಟಿ ಹಣ ಏನಿದೆ ಅದು ಚೈತ್ರ ಅಂಡ್ ಗ್ಯಾಂಗ್ಗೆ ಹೋಗಿದೆ ಅನ್ನುವಂಥದ್ರ ಬಗ್ಗೆ ಆತನು ಕೂಡ ಅಷ್ಟೇ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾನೆ. ಈ ನಿಟ್ಟಿನಲ್ಲಿ ಚೈತ್ರ ಅಂಡ್ ಗ್ಯಾಂಗ್ಗೋಸ್ಕರ ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾರೆ. ಅದರ ಹಣದ ಮೂಲದ ಬಗ್ಗೆ ಅವ್ರು ಯಾರೂ ಕೂಡ ಅಷ್ಟೇ ಬಾಯ್ ಬಿಡ್ತಿಲ್ಲ. ಬದಲಾಗಿ ನಿನ್ನೆ ಹಾಲಶ್ರೀ ಅವರನ್ನು ಸುಮಾರು 10 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಎನ್ಕ್ವೈರಿ ಮಾಡಿದಂತಹ ಟೈಮ್ ನಲ್ಲಿ ಅವರು 1.5 ಕೋಟಿ ಹಣವನ್ನ ತಾನು ಪಡ್ಕೊಂಡಿರುವುದಾಗಿ ಕೂಡ ಹೇಳಿರುವಂತದ್ದು. ಜೊತೆಗೆ ಆತ ಹಣ ಎಲ್ಲಿಟ್ಟಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಂತ ವೇಳೆಯಲ್ಲಿ ತನ್ನ ಮಠದಲ್ಲೇ ಹಣವನ್ನ ಇಟ್ಟಿದ್ದೀನಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾನೆ. ಇಮಿಡಿಯೇಟ್ ಆಗಿ ಅಲ್ಲಿನ ಸ್ಥಳೀಯ ಪೊಲೀಸರ ಒಂದು ನೆರವಿನೊಂದಿಗೆ ಹೋಗಿ ಮಠದ ಮೇಲೆ ದಾಳಿ ಮಾಡಿ ನೋಡಿದಂತ ಸಂದರ್ಭ ಸುಮಾರು 56 ಲಕ್ಷ ಮಾತ್ರ ಸಿಕ್ಕಿರುವಂತಹದ್ದು. ಆ 56 ಲಕ್ಷ ಹಣ ಎಲ್ಲಿಗೆ ತಗೊಂಡು ಎಲ್ಲಿಂದ ಬಂತು ಏನು ಅಂತ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಹಣವನ್ನ ಗೋವಿಂದ ಬಾಬು ಪೂಜಾರಿಯಿಂದ ಪಡೆದಂತಹ ಬಳಿಕ ನೇರವಾಗಿ ಮೈಸೂರಿಗೆ ಹೊರಟಿದ್ದೆ. ಜೊತೆಗೆ ಅದೇ ಒಂದು ಟೈಮ್ ನಲ್ಲಿ ಈ ಒಂದು ದೂರು ಕೂಡ ದಾಖಲಾಗಿತ್ತು. ಪೊಲೀಸರು ಹುಡುಕ್ತಿದ್ದಾರೆ ಅಂತ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ 56 ಲಕ್ಷ ಅಂದ್ರೆ ಸುಮಾರು 60 ಲಕ್ಷ ಹಣವನ್ನ ಬೇರೆ ಒಬ್ಬರಿಗೆ ತಲುಪಿಸುವಂತೆ ಪ್ರಣವ್ ಮತ್ತು ತನ್ನ ಡ್ರೈವರ್ ಏನಿದ್ದಾನೆ ರಾಜು ಅಂತ ಇಬ್ರಿಗೂ ಕೂಡ ಅಷ್ಟೇ ಹೇಳಿರ್ತಾನೆ. ಆದ್ರೆ ಅದರಲ್ಲಿ 4 ಲಕ್ಷ ಹಣವನ್ನ ಸ್ವಾಮೀಜಿ ತಗೊಂತಾರೆ. ಉಳಿದಂತ 56 ಲಕ್ಷ ಹಣ ಪ್ರಣವ್ ಎಂಬುವರಂತ ಮನೆಯಲ್ಲಿ ಇಟ್ಟಿರ್ತಾರೆ. ಆದ್ರೆ ಯಾರಿಗೆ ಆತ ತಲುಪಿಸೋಕೆ ಹೇಳಿದ್ದ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಯಾಕಂದ್ರೆ ಮೈಸೂರಿನಲ್ಲಿ ಹಣವನ್ನು ಯಾರಿಗೆ ಕೊಡೋಕೆ ಹೇಳಿದ್ರು ಮತ್ತು
ಇವರು 4 ಲಕ್ಷ ಹಣವನ್ನು ಪಡ್ಕೊಂಡು ಸ್ವಾಮೀಜಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ತದನಂತರ ಅದೇ ಒಂದು 4 ಲಕ್ಷ ಹಣದಲ್ಲಿ ಅವರು ಪೊಲೀಸರಿಗೆ ಸಿಕ್ಕಂತ ಟೈಮ್ನಲ್ಲಿ ಅವ್ರ ಬರ ಕೇವಲ 8,000 ರೂಪಾಯಿ ಮಾತ್ರ ಇತ್ತು. ಹಾಗಾದ್ರೆ ಉಳಿದಂತಹ ಇನ್ನು 3,92,000 ಹಣ ಎಲ್ಲಿ ಹೋಯ್ತು, ಏನು ಖರ್ಚು ಮಾಡಿದ್ರು, ಅಥವಾ ದೇಣಿಗೆ ರೂಪದಲ್ಲಿ ಏನಾದ್ರು ಮಠಗಳು ಕೊಟ್ರ ಅನ್ನುವಂಥದ್ದನ್ನು ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಈಗಾಗಲೇ ಮಾಡ್ತಾ ಇರುವಂತದ್ದು. ಜೊತೆಗೆ ಇವತ್ತು ಪ್ರಮುಖವಾಗಿ ಒಂದು ಪ್ರಣವ್ ಏನಿದ್ದಾರೆ ಮೈಸೂರಿನ ನಿವಾಸಿ, ಆತನನ್ನು ಮತ್ತು ಕಾರು ಚಾಲಕ ರಾಜು ಇಬ್ಬರನ್ನು ಕೂಡ ಅಷ್ಟೇ ಸಿಸಿಬಿಗೆ ಕರೆಸಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಇಲ್ಲಿ ಮೇನ್ ಆಗಿ 1.5 ಕೋಟಿ ಪಡೆದಂತಹ ಶ್ರೀಗಳು ಕೇವಲ 60 ಲಕ್ಷ ಮಾತ್ರ ಮೈಸೂರಿನಲ್ಲಿ ಒಬ್ಬರಿಗೆ ಕೊಡಿ ಅಂತ ಕೊಡ್ತಿದ್ದಾರೆ. ಆ ಒಬ್ಬ ವ್ಯಕ್ತಿ ಯಾರು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ಪ್ರಣವ್ ಮತ್ತು ರಾಜುನ ಇವತ್ತು ಇನ್ವೆಸ್ಟಿಗೇಷನ್ಗೆ ಕರೆತಿದ್ದಾರೆ. ಮತ್ತೊಂದು ಕಡೆ ಇವತ್ತು ಹಾಲಾಶಿ ಅವರನ್ನು ಕೂಡ ತೀವ್ರ ವಿಚಾರಣೆ, ಯಾಕಂದ್ರೆ ಇನ್ನೂ ಕೂಡ ಅಷ್ಟೇ 94 ಲಕ್ಷ ಅದರಲ್ಲಿ ರಿಕವರಿ ಆಗಬೇಕಾಗಿದೆ. ಆ ಒಂದು 94 ಲಕ್ಷ ಎಲ್ಲಿದೆ? ಯಾಕಂದ್ರೆ ಪೊಲೀಸರ ಹೇಳುವಂತ ಮಾಹಿತಿಯ ಪ್ರಕಾರವಾಗಿ ಈ ಒಂದು ಹಣ ಸಂದಾಯದಂತ ತಕ್ಷಣ ಒಂದಷ್ಟು ಜಮೀನನ್ನು ಕೂಡ ಇವರು ಖರೀದಿಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆ ಒಂದು ಜಮೀನನ್ನು ಎಲ್ಲಿ ಖರೀದಿ ಮಾಡಿದ್ದಾರೆ ಅದರ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಈಗ ಪ್ರತಿಯೊಂದನ್ನು ಕೂಡ ಈಗಾಗಲೇ ಮಾಹಿತಿ ಕಲೆ ಹಾಕ್ತಿದ್ರೆ. ಈ ಕಾರಣಕ್ಕೋಸ್ಕರ ಸದ್ಯಕ್ಕೆ ಬಳ್ಳಾರಿಯಿಂದ ತಡರಾತ್ರಿ ಸಿಸಿಬಿ ಪೊಲೀಸರು ಆಲಾಶಿನ ಕರ್ಕೊಂಡು ನೇರವಾಗಿ ಬೆಂಗಳೂರಿಗೆ ಹೊರಟಿದ್ದಾರೆ. ಇವತ್ತು ಆಲಾಶಿ ಮತ್ತು ಚೈತ್ರಾ ಗ್ಯಾಂಗ್ ಅನ್ನ ತೀವ್ರ ವಿಚಾರಣೆಯನ್ನ ಸಿಸಿಬಿ ಕಚೇರಿಯಲ್ಲಿ ಕೂಡ ಮಾಡಲಿರುವಂತಹದ್ದು. ಪೃಥ್ವಿ, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ವರ್ಣಾ ಕ್ಷೇತ್ರದಲ್ಲಿ ಮಡಿವಾಳ ಸಮಾಜದ ಅಧ್ಯಕ್ಷರು ಕುಕ್ಕರು ಮತ್ತೆ ಐರನ್ ಬಾಕ್ಸ್ ಅನ್ನ ಹಂಚಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಕುಕ್ಕರು ಐರನ್ ಬಾಕ್ಸ್ ಹಂಚಿದಂತ ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರ ಗೆಲುವಿಗೂ ಕೂಡ ಇದು ಸಹಕಾರ ಆಗಿತ್ತು ಅಂತ ಹೇಳಿದ್ರು. ಅದು ಏನಾದ್ರೂ ಸಂಕಷ್ಟಕ್ಕೀಡು ಮಾಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ರಾಜ್ಯ ಬಿಜೆಪಿ ನಾಯಕರು ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಕಾನೂನು ಹೋರಾಟದ ಮೂಲಕ ಸಿಎಂ ಅಣಿಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ಲಿಕ್ಕೆ ಬಿಜೆಪಿ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಹೇಳಿಕೆಯನ್ನೇ ಗಂಭೀರವಾಗಿ ತೆಗೆದುಕೊಳ್ಳಲಿಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಕಾನೂನು ಹೋರಾಟ ಮಾಡಿ ಸಿದ್ದರಾಮಯ್ಯನವರ ಮೇಲೆ ಅನರ್ಹತೆ ಅಸ್ತ್ರ ಹೂಡ್ಲಿಕ್ಕೆ ಬಿಜೆಪಿ ಮುಂದಾಗಿದೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರುವಂತದ್ದು ಮಡಿವಾಳ ಸಮಾಜದವರು ಕುಕ್ಕರು ಮತ್ತೆ ಐರನ್ ಬಾಕ್ಸ್ ಅನ್ನ ಹಂಚಿದ್ರು ಪ್ರೀತಿಗೋಸ್ಕರ ಅನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಜಕ್ಕೂ ಕಂಟಕ ತರುತ್ತೆ ಸಿದ್ದರಾಮಯ್ಯನವರಿಗೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ನನಗೆ ಮಾಹಿತಿ ಇಲ್ಲ, ನಾನು ಯಾವುದೂ ನೋಡಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಬಿಟ್ಟು ನಾನು ಬೇರೆ ಬೇರೆ ಕೆಲಸಗಳೆಲ್ಲ ಹೋಗಿದ್ದೆ. ಇವಾಗ ಬರ್ತಾ ಇದ್ದೀನಿ. ಇದೇನು ಇವತ್ತು ಬೊಮ್ಮಾಯಿ ಸಾಹೇಬ್ರು ನೋಡಬೇಕಾಯ್ತು, ಇಲ್ಲಿ ಬಂದೆ. ಹಿಟ್ ಆ್ಯಂಡ್ ರನ್ ಕೇಸ್ ಮಾಡೋಕ್ಕೆ ನಾನು ತಯಾರಾಗಿಲ್ಲ. ನಾನು ನಮ್ಮ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರುಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಅವ್ರ ಹತ್ರ ಮಾಹಿತಿ ಕೇಳ್ತೀನಿ. ಪಡೆದು ತದನಂತರ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಹತ್ರ ಮಾತಾಡಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿ ಕುಕ್ಕರ್ ಮತ್ತು ಇಸ್ತ್ರಿ ಪೆಟ್ಟಿಗೆಗಳನ್ನು ಓಟ್ ಕೊಡಿ ಅನ್ನೋದು ಅಂತ ಆಸೆ ತೋರಿಸಿ ಲಂಚ ಕೊಟ್ಟು ಈ ರೀತಿ ಚುನಾವಣೆ ನಾವು ನಡೆಸಿದ್ದೀವಿ ಅಂತ ಇದಕ್ಕಿಂತ ಉದಾಹರಣೆ ಬೇಕು. ಚುನಾವಣಾ ಆಯೋಗ ಐತಿಹಾಸಿಕ ಮಹಿಳಾ ಮೀಸಲಾತಿ ಬಿಲ್ಗೆ ಲೋಕಸಭೆಯಲ್ಲಿ ಭರ್ಜರಿ ಜಯ ಸಿಕ್ಕಿದೆ. ಮೊನ್ನೆ ಮಂಡನೆ ಆದಂತ ಮೀಸಲಾತಿ ಬಿಲ್ ಬಗ್ಗೆ ನಿನ್ನೆ ಸುದೀರ್ಘವಾಗಿ ಚರ್ಚೆ ನಡೀತು. ನಂತರ ರಾತ್ರಿ ವೇಳೆಗೆ ಮತಕ್ಕೆ ಹಾಕಲಾಯಿತು. ಈ ವೇಳೆ ರಾಜಕೀಯದಲ್ಲಿ ಮಹಿಳೆಯರಿಗೆ 33% ಅಷ್ಟು ಮೀಸಲಾತಿ ಪರವಾಗಿ ಆಲ್ಮೋಸ್ಟ್ ಎಲ್ಲಾ ಪಕ್ಷಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿತು. ಎಕ್ಸೆಪ್ಟ್ ಎಂಐಎಂ ಪಕ್ಷ ಮಾತ್ರ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಈ ಬಿಲ್ ಅನ್ನ ವಿರೋಧಿಸಿ ಕೇವಲ 2 ಮತಗಳು ಬಿದ್ದಿದ್ದಾವೆ. ಈ ಬಿಲ್ ಪರವಾಗಿ 454 ಮತಗಳು ಬಿದ್ದಿರುವಂತದ್ದು. ಈ ಮೂಲಕ ಹೊಸ ಸಂಸತ್ ಭವನದ ಕೆಳಮನೆಯಲ್ಲಿ ಮೊದಲ ಬಿಲ್ ಪಾಸ್ ಆದಂತಾಗಿದೆ. ಇಂದು ರಾಜ್ಯಸಭೆಯಲ್ಲೂ ಕೂಡ ವಿಧೇಯಕಕ್ಕೆ ಅಂಗೀಕಾರ ಪಡೆಯುವಂತ ಪ್ರಕ್ರಿಯೆ ನಡೆಯಲಿದೆ. ಒಂದಿಷ್ಟು ಜೋರು ಚರ್ಚೆ ಕೂಡ ಆಗುವಂತ ಸಾಧ್ಯತೆ ಇದೆ. माननीय सदस्य शुद्धि के अध्ययन मत विभाजन का ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ಮತ್ತಷ್ಟು ಸುದ್ದಿಯನ್ನ 9 ಗಂಟೆಯ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.